ಅಟೆನ್ಷನ್ ಅಟ್ 9ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದ ಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ರಮ ಕ್ಲಿನಿಕಲ್ ಟ್ರಯಲ್. ಬಡ ರೋಗಿಗಳನ್ನು ಬಳಸಿಕೊಂಡು ಜೀವಕ್ಕೆ ಕುತ್ತು ತಂದ ಆರೋಪ. ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದಿಂದ ತನಿಖೆಗೆ ಪತ್ರ ಬರೆದ ರಾಜ್ಯ ಸರ್ಕಾರ. ದಾವಣಗೆರೆಯಲ್ಲಿ ಕಳೆದ 3 ತಿಂಗಳಲ್ಲೇ ಹೃದಯಾಘಾತಕ್ಕೆ 75 ಜನ ಸಾವು. ಮೃತರಲ್ಲಿ ವಯಸ್ಸಾದವರೇ ಹೆಚ್ಚು. ಏಪ್ರಿಲ್ನಲ್ಲಿ 22, ಮೇನಲ್ಲಿ 29, ಜೂನ್ ತಿಂಗಳಲ್ಲಿ 24 ಜನ ಕೊನೆಯುಸಿರು. ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಹೃದಯಾಘಾತ ಪ್ರಕರಣಗಳು. ಕಲಬುರಗಿಯ ಜಯದೇವ ಆಸ್ಪತ್ರೆಗೂ ದೌಡಾಯಿಸುತ್ತಿರುವ ಜನ. ಸಣ್ಣ ಸಮಸ್ಯೆಯಾದರೂ ಹೆಚ್ಚುತ್ತಿರುವ ಭಯ. ಮಕ್ಕಳು, ಯುವಕ ಯುವತಿಯರು ಆಸ್ಪತ್ರೆಗೆ ದೌಡು. ಹೃದಯಾಘಾತ ಸಂಭವಿಸಿದ್ರೆ ಪ್ರಾಥಮಿಕ ಚಿಕಿತ್ಸೆ ಜಾಗೃತಿ ಅಗತ್ಯ. ಜನದಟ್ಟಣೆ ಇರುವ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಪ್ರಮುಖ ಜಂಕ್ಷನ್ಗಳಲ್ಲಿ ಸಿಪಿಆರ್ ಬಗ್ಗೆ ಮಾಹಿತಿ. ವಿಡಿಯೋ ಡಿಸ್ಪ್ಲೇ ಮಾಡಿ ಜಾಗೃತಿ ಮೂಡಿಸಲು ಜಯದೇವ ಆಸ್ಪತ್ರೆ ವೈದ್ಯರ ಪ್ಲಾನ್. ನಂದಿಗಿರಿ ಧಾಮದಲ್ಲಿ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಭರ್ಜರಿ ಕೊಡುಗೆ ನೀಡುವ ನಿರೀಕ್ಷೆ. 456 ಕೋಟಿ ಮೊತ್ತದ ಯೋಜನೆಗಳಿಗೆ ಒಪ್ಪಿಗೆ ಕೊಡೋ ಸಾಧ್ಯತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.